ರೀಲ್ಸ್ ನೋಡಬೇಡ ಅಂತ ಅಮ್ಮ ಹೇಳಿದ್ದೇ ತಪ್ಪಾಯ್ತಾ? ಹಾಗಾದರೆ ಅಮ್ಮನ ಮಾತು ಮಗಳಿಗೆ ಅಷ್ಟೊಂದು ನೋವಾಯ್ತೇನ್ರಿ? ರೀಲ್ಸ್ ನೋಡಬೇಡ ಅಂತ ಹೇಳಿದ್ದಕ್ಕೆ ಅದೇನು ಅನಾಹುತ ಆಯಿತು ನೋಡೋಣ. ರೀಲ್ಸ್ ನೋಡಬೇಡ ಅಂತ ಅಮ್ಮ ಹೇಳಿದ್ದೇ ತಪ್ಪಾಯ್ತಾ? ಅಮ್ಮನ ಮಾತು ಮಗಳಿಗೆ ಅಷ್ಟೊಂದು ನೋವು ಕೊಡ್ತಾ? ಹಾಗಾದ್ರೆ ಅಮ್ಮನ ಮಾತಿಗೆ ಮಗಳು ತೆಗೆದುಕೊಂಡ ನಿರ್ಧಾರವೇನು ಗೊತ್ತಾ? ಬೆಳಗ್ಗೆ ವಾಕಿಂಗ್ ಬಂದಿದ್ದೆ, ರೀಲ್ಸ್ ನೋಡಬೇಡ ಅಂತ ಹೇಳಿದ್ದು ಅಮ್ಮ, ಹೀಗಾಗಿ ಮಗಳು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಿಲ್ಲಿ ರೀಲ್ಸ್ ವಿಚಾರಕ್ಕೆ ಮಗಳ ದುಡುಕಿನ ನಿರ್ಧಾರವೇಕೆ ಅನ್ನೋ ಪ್ರಶ್ನೆ ಇದ್ದೆ. ಈಗ ಅಮ್ಮನ ಮಾತಿಗೆ ಮಗಳು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಮ್ಮನ ಮಾತು ಮಗಳಿಗೆ ಅಷ್ಟೊಂದು ನೋವು ಕೊಡ್ತಾ? ಈಗಿನ ಮಕ್ಕಳಿಗೆ ಮೊಬೈಲ್ ನೋಡಬೇಡ ಅನ್ನೋದೇ ತಪ್ಪ? ಕೆಲವೊಂದು ಕಡೆಯಂತೂ ರೀಲ್ಸ್ ನೋಡಬೇಡ ಅಂತ ಹೇಳಿದ್ದಕ್ಕೆ ತಂದೆ ತಾಯಿ ಅಂತಾನು ನೋಡದೆ ಕೊಲೆಗಳಾಗಿವೆ. ಇದರ ಮಧ್ಯೆ ಈಗ ಅಮ್ಮನ ಕಿವಿ ಮಾತಿಗೆ ಮಸಣದ ಹಾದಿ ಹಿಡಿದಿದ್ದಾಳೆ ಮಗಳು. ತಾಯಿ ಬೈದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಯುವತಿ. ಧಾರವಾಡ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆಯಾಗಿದೆ. ಕೊಟಬಾಗಿ ಗ್ರಾಮದಲ್ಲಿ ನಡೆದಂತ ದುಃಖಕರ ಘಟನೆ ಇದು. ಮೇಘಾ ಗುಬ್ಬನ್ನವರ್ ಆತ್ಮಹತ್ಯೆ ಮಾಡಿಕೊಂಡಂತ ಯುವತಿ ಕೇವಲ ರೀಲ್ಸ್ ನೋಡಬೇಡ ಅಂತ ಹೇಳಿದ್ದೇ ತಪ್ಪಾಯಿತು ಅಮ್ಮ. ಇಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಈಗ ಆ ಯುವತಿ. ಮಗಳು ಮೇಘಾಗೆ ಹೊಸ ಫೋನ್ ಕೊಡಿಸಿದ್ದಂಥ ಪೋಷಕರೇ ಮೊದಲಿಗೆ ಇಲ್ಲಿ ತಪ್ಪು ಮಾಡಿದ್ದಾರೆ. ಮೊಬೈಲ್ ಫೋನ್ ಕೊಡಿಸಿದ್ದೇ ತಪ್ಪು ಅಂಥದ್ರಲ್ಲಿ ಈಗ ರೀಲ್ಸ್ ನೋಡಬೇಡಿ ಅಂತ ಹೇಳಿದರೆ ಈಗ ಅವಳು ಸೂಸೈಡ್ ಮಾಡಿಕೊಂಡಿದ್ದಾಳೆ. ಹತ್ರೂ ಬರೋದಿಲ್ಲ, ಕರೆದ್ರೂ ಬರೋದಿಲ್ಲ. ಈಗ ಇದರಿಂದ ಬೇಸತ್ತಿದ್ದಾರೆ. ಈಗ ಬೈದು ಬುದ್ಧಿವಾದ ಹೇಳಿದಂಥ ಪೋಷಕರು ಅದೇ ತಪ್ಪಾಗಿದೆ. ಮಗಳ ಆ ಒಂದು ನಿರ್ಧಾರದಿಂದಾಗಿ ಈಗ ಅವರ ಫ್ಯಾಮಿಲಿಯಲ್ಲಿ ಸಂಪೂರ್ಣ ಬೇಸರ ವ್ಯಕ್ತವಾಗಿದೆ. ಅಮ್ಮನ ಕಿವಿ ಮಾತಿಗೆ ಮಸಣದ ಹಾದಿ ಹಿಡಿದಿದ್ದಾಳೆ ಮಗಳು. ತಾಯಿ ಬೈದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಯುವತಿ. ಧಾರವಾಡ ಜಿಲ್ಲೆಯಲ್ಲಿ ಆದಂಥ ಘಟನೆ ಇದು. ಧಾರವಾಡ ಜಿಲ್ಲೆಯ ಕೊಟಬಾಗಿ ಗ್ರಾಮದಲ್ಲಿ ಆದಂಥ ದುಃಖಕರ ಘಟನೆ. ಮೊಬೈಲ್ನಿಂದ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅನಾಹುತಗಳಾಗ್ತಾ ಇದ್ದಾವೆ. ಅದೆಲ್ಲದರ ಮಧ್ಯೆ ಈಗ ಮೇಘಾ ಅನ್ನೋ ಯುವತಿ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ರು. ಮಗಳು ಮೇಘಾಗೆ ಹೊಸ ಫೋನ್ ಕೂಡ ಕೊಡಿಸಿದ್ರು, ಆನ್ಲೈನ್ ಕ್ಲಾಸ್ ಅಂತ. ದಿನವಿಡೀ ರೀಲ್ಸ್ ನೋಡಿ ಕಾಲಹರಣವನ್ನು ಮಾಡ್ತಿದ್ದಂಥ ಮೇಘಾ ರೀಲ್ಸ್ ನೋಡಬೇಡ ಅಂತ ಅಮ್ಮ ಹೇಳಿದ್ದೇ ತಪ್ಪಾಯಿತು. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಮಗಳು. ರೀಲ್ಸ್ ನೋಡಬೇಡ ಅಂತ ಕಿವಿ ಮಾತು ಹೇಳಿದ್ದೇ ತಪ್ಪಾಯಿತು. ಅಮ್ಮನ ಕಿವಿ ಮಾತಿಗೆ ಮಸಣದ ಹಾದಿ ಹಿಡಿದಿದ್ದಾಳೆ. ಧಾರವಾಡದಲ್ಲಿ ರೀಲ್ಸ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಈಗ ಪ್ರೇಯಸಿ ಆತ್ಮಹತ್ಯೆ ಬೆನ್ನಲ್ಲೇ ಪ್ರಿಯಕರಣ ಆತ್ಮಹತ್ಯೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಪಿಜಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಿಯಕರ ತರುಣ್ ಸಾಗರ್ ಕುರ್ಕುರಿ ಆತ್ಮಹತ್ಯೆಗೆ ಶರಣಾದಂತ ಯುವಕ. ಧಾರವಾಡ ತಾಲೂಕಿನ ಕೊಟಬಾಗಿ ಗ್ರಾಮದ ಯುವಕ ಈತ. ಒಂದು ಕಡೆ ರೀಲ್ಸ್ ನೋಡಬೇಡ ಅಂತ ಅಮ್ಮ ಹೇಳಿದ್ದು ಮಗಳು ಸುಸೈಡ್ ಮಾಡಿಕೊಂಡ್ರು. ಈಗ ಮಗಳ ಪ್ರಿಯಕರ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿನ್ನೆ ಮೇಘಾ ಗೊಬ್ಬನ್ನವರ್ ಆತ್ಮಹತ್ಯೆಗೆ ಶರಣಾಗಿದ್ರು. ಮೇಘಾ ಆತ್ಮಹತ್ಯೆ ಸುದ್ದಿ ಕೇಳಿ ಶಾಕ್ಗೆ ಒಳಗಾಗಿ ಸುಸೈಡ್ ಮಾಡಿಕೊಂಡಿದ್ದಾನೀಗ ಆ ಯುವಕ. ಮೇಘಾ ತರುಣ್ ಇಬ್ಬರು ಕೂಡ ಕೊಟಬಾಗಿ ಗ್ರಾಮದವರು, ಒಂದೇ ಗ್ರಾಮದಲ್ಲಿದ್ದರು, ಇಬ್ಬರು ಪ್ರೀತಿ ಪ್ರೇಮದಲ್ಲಿದ್ದರು. ಈಗ ಪ್ರೇಯಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಪ್ರಿಯಕರ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಿಜಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯುವಕ. ಈತನೇ ಆತ ತರುಣ್.
ರೀಲ್ಸ್ ನೋಡಬೇಡ ಅಂತ ಅಮ್ಮ ಹೇಳಿದ್ದಕ್ಕೆ ನಿನ್ನೆ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಈಗ ಮಗಳ ಪ್ರಿಯಕರ ಕೂಡ PGಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಿಲ್ಲಿ ರೀಲ್ಸ್ ವಿಚಾರಕ್ಕೆ ಮಗಳ ದುಡುಕಿನ ನಿರ್ಧಾರ ಈಗ 2 ಜೀವಗಳು ಕಳೆದೋಗಿವೆ. ಅಮ್ಮನ ಮಾತು ಮಗಳಿಗೆ ಅಷ್ಟೊಂದು ನೋವು ಕೊಡ್ತಾ ಏನು ಕೆಟ್ಟದ್ದು ಹೇಳಿದರು, ಇಂತಹ ನಿರ್ಧಾರವನ್ನು ಯಾಕೆ ತಗೊಳ್ತೀರಿ ಈಗಿನ ಯುವಕರು ಅಂತ. ಮೊಬೈಲ್ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ, ಅದನ್ನೇ ನಿಮ್ಮ ಜೀವನವನ್ನು ಮಾಡಿಕೊಳ್ಳೋದು ತಪ್ಪು. ಆ ರೀತಿ ಮಾಡಬೇಡ ಅಂತ ಹೇಳೋದು ತಪ್ಪ, ಪೋಷಕರು ಬುದ್ಧಿ ಹೇಳೋದೇ ತಪ್ಪ ಹಾಗಾದರೆ ಈಗಿನ ಯುವಕರಿಗೆ.